ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಸಿಹಿ ಗೆಣಸು ಅಥವಾ ಸ್ವೀಟ್ ಪೊಟೇಟೋನ ಉಪಯೋಗಿಸ್ಬಿಟ್ಟು ಚಪಾತಿನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಸರಿಯಾದ ಅಳತೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ನಾವು ಗೆಣಸನ್ನ ಬೇಯಿಸ್ತೀವಿ. ಆ ಬೇಯಿಸಿದ ಗೆಣಸಿಗೆ ತಕ್ಕ ಹಾಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ಅದರಿಂದ ಮಾಡ್ತಾನೆ ನಾವು ಎಷ್ಟೆಷ್ಟು ಬೇಕಾಗ್ಬೋದು ಅಂತ ಹಾಕ್ಕೊಂಡು ಮಾಡಿಕೊಳ್ಳೋಣ. ಮೊದಲಿಗೆ ನಾನು ಸುಮಾರಾಗಿ 2 ದೊಡ್ಡ ಗೆಣಸನ್ನು ಇಷ್ಟಿಷ್ಟು ಕಟ್ ಮಾಡಿಬಿಟ್ಟು ಒಂದು ಸ್ಟೀಮರ್ ಬ್ಯಾಸ್ಕೆಟ್ನಲ್ಲಿಟ್ಟು ಸುಮಾರು ಒಂದು 20 ನಿಮಿಷ ಮೀಡಿಯಮ್ ಊರಿನಲ್ಲಿ ಆವಿನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮೃದುವಾಗಿ ಬೇಯಬೇಕು. ಎಷ್ಟು ಬೆಂದಿರಬೇಕಂದ್ರೆ ನೀವು ಒಂದು ಕಡ್ಡಿ ಅಥವಾ ಒಂದು ಈ ಥರ ಫೋರ್ಕನ್ನು ಹಾಕಿದ್ರೆ ಪೂರ್ತಿ ಅದು ಒಳಗೆ ಹೋಗಬೇಕು, ಅಂದರೆ ಪೂರ್ತಿ ಒಳಗಡೆನೂ ಕೂಡ ಚೆನ್ನಾಗಿ ಬೆಂದಿರಬೇಕು. ಬೇಯಿಸಿರುವಂಥ ಸ್ವೀಟ್ ಪೊಟೇಟೊ ಬಿಸಿ ಇದ್ದಾಗಲೇ ಸಿಪ್ಪೆ ತೆಕ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಒಂದು ಚಮಚದಲ್ಲಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈ ಕಪ್ನಲ್ಲಿ ಅಳತೆ ಮಾಡ್ಕೋತೀನಿ ಅಂದರೆ ಸುಮಾರಾಗಿ 1/4 ಕಪ್ನಷ್ಟು ಇದೆ. ನಾವು ನೀರೇನು ಉಪಯೋಗಿಸ್ದಲ್ಲೇ ಇರೋದ್ರಿಂದ ಇದನ್ನು ಸ್ವಲ್ಪ ಬಿಸಿಯಾಗಿದ್ದಾಗ ಮಾಡಿದ್ರೇ ನಿಮಗೆ ಹಿಟ್ಟು ಮೃದುವಾಗಿ ಕಲಿಸ್ಕೊಳ್ಬೋದು. 1/4 ಕಪ್ಪು ಈ ಗೆಣಸಿನ ಪೇಸ್ಟ್ ಇದೆ. ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಓಂಕಾಳು ಅಥವಾ ಅಜ್ವೈನ, ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಗೋಧಿ ಹಿಟ್ಟು ಹಾಕ್ಕೋತಾ ಕಲಿಸ್ಕೊತಾ ಬನ್ನಿ. ಮೊದಲು ನಾನು ಈಗ 1 ಕಪ್ನಷ್ಟು ಇಟ್ಕೊಂಡಿದ್ದೀನಿ. 1 ಕಪ್ ಅಂತೂ ಬೇಕಾಗೇ ಆಗುತ್ತೆ. ಅದರ ಮೇಲೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. 1/4 ಕಪ್ನಷ್ಟು ಹಾಕ್ತಾ ಇದ್ದೀನಿ, ಯಾಕೆಂದರೆ ತುಂಬ ನೀರಾಗಿದೆ ಇದು. ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನೀರು ಹಾಕಕ್ಕೆ ಹೋಗ್ಬೇಡಿ. ಹಿಟ್ಟಿನ ಹದ ಈ ಥರ ಇರಬೇಕು. ಮಾಮೂಲಿ ಚಪಾತಿ ಹಿಟ್ಟಿಗೆ ಕಲಿಸ್ಕೊಳ್ತೀವಲ್ಲ ಅದೇ ಥರ. ಈ ಹದಕ್ಕೆ ಸುಮಾರು 1/4 ಕಪ್ ಸ್ವೀಟ್ ಪೊಟೇಟೊ ಪೇಸ್ಟಿಗೆ ನಾನು ಸುಮಾರಾಗಿ 1/3 ಕಪ್ನಷ್ಟು ಹಿಟ್ಟನ್ನು ಉಪಯೋಗಿಸಿದ್ದೀನಿ. ಈಗ ಇದಿಷ್ಟು ಕಲಸಾದ್ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು, ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನು ಪೂರ್ತಿ ಎಲ್ಲ ಕಡೆನೂ ಸ್ವಲ್ಪ ಸವರ್ಬಿಟ್ಟು ಇದನ್ನು ಒಂದು 10 ನಿಮಿಷ ಹಾಗೆ ಇಟ್ಟಿರಿ. ಚಪಾತಿನ ಬೇಯಿಸೋದಕ್ಕೆ ಒಂದು ಕವಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮೀಡಿಯಮ್ ಊರಿನಲ್ಲಿ ಬಿಸಿಗಿಡಿ. ಈ ಹಿಟ್ಟನ್ನು ಕಲಸಿಟ್ಟು ಒಂದು 10 ನಿಮಿಷ ಆಗಿದೆ. ಇನ್ನೊಂದು ಸಲ ಸ್ವಲ್ಪ ಹಾಗೆ ನೀರು ಮಾಡ್ಕೊಳ್ಳಿ. ಯಾವ ಸೈಜಿನ ಚಪಾತಿಗಳು ಬೇಕೋ ನಿಮಗೆ ಆ ಹದಕ್ಕೆ ತಕ್ಕಂಗೆ ಹಿಟ್ಟನ್ನು ಭಾಗ ಮಾಡಿಟ್ಕೊಳ್ಳಿ. ಮಾಡ್ತಾನೆ ಇದನ್ನು ಭಾಗ ಮಾಡ್ಕೋಬೋದು, ಮುಂಚೆನೇ ಮಾಡಿಡ್ಬೇಕಂತ ಏನಿಲ್ಲ. ಹಾಗೆ ಸ್ವಲ್ಪ ಹಿಟ್ಟನ್ನು ಇಟ್ಕೊಂಡಿರಿ. ಒಂದು ಉಂಡೆ ತೊಗೊಂಡು ಅದನ್ನು ಈ ಥರ ಬಾಲ್ ಥರ ಮಾಡಿಕೊಂಡು ಹಿಟ್ಟಲ್ಲಿ ಅದ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಹಿಟ್ಟನ್ನು ಈ ಮಣೆ ಮೇಲೆ ಹಾಕ್ಕೊಂಡು ಇದನ್ನು ನೀವು ಚಪಾತಿನ ಹೇಗೆ ಮಾಡ್ಕೊಳ್ತೀರೋ ಆ ಥರ ತುಂಬ ದಪ್ಪಗೇನು ಬೇಡ, ಮಾಮೂಲಿ ಬೇರೆ ಚಪಾತಿಗಳನ್ನು ನಾವು ಹೇಗೆ ಮಾಡ್ತೀವೋ ಅದೇ ಥರ ಮಾಡ್ಕೋಬೋದು. ಅಂಟ್ತಾ ಇದೆ ಅಂದರೆ ಇನ್ನೊಂದು ಸಲ ಹಿಟ್ಟು ಅದ್ಕೊಂಡು ಇದಕ್ಕೆ ನೀವು ಖಾರ ಬೇಕಂದರೆ ಹಸಿಮೆಣಸಿನ ಪುಡಿ ಹಾಕೋಬೋದು, ಇಲ್ಲಾಂತಂದರೆ ಹಸಿರು ಮೆಣಸಿನ್ಕಾಯಿನ ಕೂಡ ತಿರುಗಿಬಿಟ್ಟು ಸಣ್ಣದಾಗಿ ಹೆಚ್ಚು ಹಾಕೋಬೋದು. ಈ ಥರ ಮಾಮೂಲಿ ಚಪಾತಿ ಮಾಡ್ಕೊಳ್ತೀವಲ್ಲ ಆ ದಪ್ಪಕ್ಕೆ ಮಾಡಿಕೊಂಡ್ರೆ ಸಾಕು. ಈಗ ಸ್ವಲ್ಪ ಮೀಡಿಯಮ್ ಹೈಗೆ ಇಟ್ಕೊಳ್ಳಿ. ಕವಲಿ ಈಗ ಚೆನ್ನಾಗಿ ಕಾದಿದೆ. ಚಪಾತಿ ಒತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಇಲ್ಲೆಲ್ಲ ಒಂದು ಗುಳ್ಳೆಗಳು ಬರುತ್ತೆ, ಬಬಲ್ಸ್ ಆಗೋ ತನಕ ಬೇಯಿ. ಕಾವಲಿ ಚೆನ್ನಾಗಿ ಕಾದಿಲ್ಲ ಅಂತಂದರೆ ಚಪಾತಿ ನಿಮಗೆ ಗಟ್ಟಿ ಆಗುತ್ತೆ. ಕಾವಲಿ ಚೆನ್ನಾಗಿ ಕಾದಿದ್ರೆ ಸಾಫ್ಟ್ ಆಗುತ್ತೆ. 1 ನಿಮಿಷಕ್ಕೆ ಈ ಥರ ಸಣ್ಣ ಗುಳ್ಳೆಗಳು ಬರುತ್ತೆ ಇದ್ರ ಮೇಲೆ ಒಂದು ಕಡೆ. ಈಗ ಇದನ್ನು ಇನ್ನೊಂದು ಕಡೆಗೆ ತಿರುಗಿಸಾಕಿ ನೋಡಿ. ಈ ಕಡೆ ಎಲ್ಲ ಇದು ಆಗಲೇ ಬ್ರೌನ್ ಸ್ಪಾಟ್ಗಳು ಬಂದಿದೆ, ಈ ಕಡೆನೂ ಅಷ್ಟೇ. ಈ ಥರ ಮಾಡೋದಕ್ಕೆ ನಿಮಗೆ ಬಿಸಿ ಅಭ್ಯಾಸ ಇಲ್ಲ ಅಂತಂದರೆ ಈ ಥರ ಕೈನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಚುಚ್ಕ ಅಥವಾ ಈ ಮಗ್ಚಿಕಾಯಿ ಇದೆಯಲ್ಲ ಆ ಥರದನ್ನು ಉಪಯೋಗಿಸ್ಕೊಳ್ಳಿ. ಮತ್ತೆ ಇದನ್ನು ತಿರುಗಿಸಾಕಿದ್ಮೇಲೆ ಈ ಥರ ಅಂತೂ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಊದ್ಕೊಳ್ಳುತ್ತೆ ನೋಡಿ. ಇಷ್ಟಾದಮೇಲೆ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಒಂದು ತಟ್ಟೆಗೆ ತಗೊಳ್ಳಿ. ಇದೇ ಥರ ಉಳಿದ ಚಪಾತಿಗಳನ್ನು ಮಾಡ್ಕೊಳ್ಳಿ. ಈಗ ನಾನು ಮಾಡಿರುವಂಥ ಈ ಅಳತೆನಲ್ಲಿ ಸುಮಾರು 10 ಚಪಾತಿಗಳನ್ನು ಮಾಡ್ಕೋಬೋದು. ಈಗ ಸಿಹಿ ಗೆಣಸು ಅಥವಾ ಸ್ವೀಟ್ ಪೊಟೇಟೋನ ಉಪಯೋಗಿಸ್ಬಿಟ್ಟು ಚಪಾತಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.